ಹಂಬ ಹಂಬ ಗಂಬ ಗಂಬ. ಹಂಬ ಹಂಬ ರಂಬ ರಂಬ ಕಂಬ ಕಂಬ ದುಂಬ ದುಂಬ ಬುಂಬ ಬುಂಬ ಬಂಬ ಬಂಬ. Yes, the election commission has to conduct re-election in West Bengal. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗರ್ವಿಕ್. ಇವತ್ತು ನಾನೊಂದು ಹೊಸ ಸಬ್ಜೆಕ್ಟ್ ನ ತಗೊಂಡಿದ್ದೇನೆ, ಅದೇನೆ ಇಂಡಿಯನ್ ಪಾಲಿಟಿಕ್ಸ್. ಅದಕ್ಕಿಂತ ಮುಂಚೆ ಸದ್ಯಕ್ಕೆ ಪಾಲಿಟಿಕ್ಸ್ ಬಗ್ಗೆ ಬರೋಣ. ಇಂಡಿಯನ್ ಪಾಲಿಟಿಕ್ಸ್ ಆಮೇಲೆ ಬರೋಣ. ಸದ್ಯಕ್ಕೆ ಈಗ ಪಾಲಿಟಿಕ್ಸ್, ಯಾಕಂದ್ರೆ ಹೀಟ್ ಆಫ್ ದ ಮೂಮೆಂಟ್ ಅಥವಾ ಈಗಿನ ಪ್ರಸ್ತುತ ದಿನಗಳಲ್ಲಿ ಓಡಾಡ್ತಿರೋದೇ ಪಾಲಿಟಿಕ್ಸ್. ಏನ್ ಪಾಲಿಟಿಕ್ಸ್? ಪಂಚ ರಾಜ್ಯಗಳ ಪಾಲಿಟಿಕ್ಸ್, ಅಂದ್ರೆ 5 ಸ್ಟೇಟ್ ಎಲೆಕ್ಷನ್ ಪಾಲಿಟಿಕ್ಸ್. ತಮಿಳುನಾಡೆಲ್ಲ ಇತ್ತು, ಕೇರಳದಲ್ಲ ಇತ್ತು, ಪುದುಚೇರಿನೆಲ್ಲ ಇತ್ತು, ವೆಸ್ಟ್ ಬೆಂಗಾಲ್ ಮೇನ್ ಏಮ್ ಇದು ವೆಸ್ಟ್ ಬೆಂಗಾಲ್ ಎಲ್ಲ ಇತ್ತು. ಇನ್ನೊಂದು ಸ್ಟೇಟ್ ಯಾವ್ದು ಮರ್ತೋಗಿದೆ, ದಯವಿಟ್ಟು ಕ್ಷಮಿಸಿ. ಈ 5 ಸ್ಟೇಟ್ಗಳಲ್ಲಿ ಎಲೆಕ್ಷನ್ ನಡೀತು ಸ್ನೇಹಿತರೆ. ಮೊದಲನೇದು ನಾವು ಉಸಿರನ್ನ ಪುಷ್ ಅಂತ ಬಿಡೋದಂತ ಸಮಯ. ಯಾಕಂದ್ರೆ ವೋಟಿಂಗ್ ಎಲ್ಲ ಆಗಿ, ಕಾನ್ಫ್ಲಿಕ್ಟ್ ಎಲ್ಲ ಆಗಿ, ಸುಮಾರು ಗವರ್ನರ್ ಮತ್ತೆ ಸಿಎಂ ಗಳ ನಡುವೆ ಕಾನ್ಫ್ಲಿಕ್ಟ್ ಆಗಿ, ಈಗ ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಒಂದು ರಾಜ್ಯ ನಡೆಸಕ್ಕೆ, ಗವರ್ಮೆಂಟ್ ಫಾರ್ಮ್ ಮಾಡಕ್ಕೆ, ಸರ್ಕಾರನ ನಿಭಾಯಿಸಕ್ಕೆ, ಸರ್ಕಾರನ ರಚಿಸಕ್ಕೆ ಪರ್ಮಿಷನ್ ಕೊಟ್ಟಿದೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹಿನ್ನೆಲೆಗಳನ್ನ ನೋಡ್ಕೊಂಡ್ ಬರೋಣ ಸ್ನೇಹಿತರೆ. ಫಸ್ಟ್ ಎಲೆಕ್ಷನ್ ಆಫ್ 2026 ಇನ್ ವೆಸ್ಟ್ ಬೆಂಗಾಲ್ ನೋಡ್ಕೊಂಡ್ ಬರೋಣ. ಏನಾಯ್ತು ಎಲೆಕ್ಷನ್? ಎಷ್ಟು ಕಾತು, ಎಲ್ಲರೂ ಕುತೂಹಲದಿಂದಿದ್ರು. ಎಲ್ಲಾ ಪಾರ್ಟಿಗಳು ಎಲ್ಲರೂ ಒಂದು ಕುತೂಹಲ ಇತ್ತು, ಯಾರು ಗೆಲ್ತಾರಪ್ಪ, ಟೆನ್ಷನ್. ಒಂದು ಕಡೆ ಮಮತಾ ಬ್ಯಾನರ್ಜಿ TMC ಇಂದ, ಒಂದು ಕಡೆ ಬಿಜೆಪಿ, ಒಂದು ಕಡೆ ಕಾಂಗ್ರೆಸ್, ಒಂದು ಕಡೆ ಎಲ್ಲಾ ಪಕ್ಷಗಳು ನಿಂತಿತ್ತು. ಏನಾಯ್ತು ಕೊನೆಗೆ? ಯಾಕೆ ರೀಸನ್ ನಾನು ಹೇಳ್ತಾ ಬರ್ತೀನಿ, ಯಾಕೆ ಏನೇನಾಯ್ತು ಅಂತ. ಸ್ನೇಹಿತರೆ, ಬಿಜೆಪಿ ಇದರಲ್ಲಿ 208 ಸೀಟ್ ಬಂತು, 207 ಸೀಟು, 207 ಸೀಟ್ಸ್ ಬಂತು. TMC 80 ಬಂತು. ಕಾಂಗ್ರೆಸ್ 2 ಪಕ್ಷ ಮತ್ತು ಇನ್ನ ಇತರೆ ಅದರ್ಸ್ ಪಕ್ಷಗಳು 1 ಸೀಟ್ಗಳು ಬಂತು. ಯಾಕೆ ಈ ಒಂದು, ಆಗ ನೋಡಿದ್ರೆ ಹಿಂದಿನ ಎಲೆಕ್ಷನ್ ನಲ್ಲಿ TMC ಮೇಲ್ ಬಂದಿತ್ತು, ಬಿಜೆಪಿ ಆಗಷ್ಟೇ ಕಣ್ಣು ತೆರೆದಿತ್ತು, 17-18 ಸೀಟ್ ಇತ್ತು. ಯಾಕೆ ಈಗ ಒಂದು 95-98 ಸೀಟ್ಗಳ ಒಂದು ಅಂತರ ಯಾಕೆ ಬಂತು ಅಂದ್ರೆ, ಹಿಂದಿನ ಮುಖ್ಯಮಂತ್ರಿ, ಈಗ ಮುಖ್ಯಮಂತ್ರಿ ಬೇರೆದಾಗಿದ್ದಾರೆ, ಪ್ರಮಾಣ ಸ್ವೀಕರಿಸಿದ್ದಾರೆ, ಅದು ಬೇರೆ ಪ್ರಶ್ನೆ. ಈಗ ಹಿಂದಿನ CM ಆದಂತ ಮಮತಾ ಬ್ಯಾನರ್ಜಿ ಅವರು ತುಂಬಾ ತಪ್ಪುಗಳನ್ನ ಮಾಡಕ್ ಶುರು ಮಾಡಿದ್ರು. ಏನ್ ತಪ್ಪುಗಳು ಅಂದ್ರೆ, ನಮ್ಮ ದೇಶದ ಉಚ್ಚ ಮಹಿಳೆ ಅಥವಾ ಉಚ್ಚ ಸ್ಥಾನ ಇರೋದು ಪ್ರೆಸಿಡೆಂಟ್ಗೆ. ಅವರು ದ್ರೌಪದಿ ಮುರ್ಮು ಮೇಡಮ್, ಅವರಿಗೆ ಅಸಭ್ಯವಾಗಿ ಒಂದು ರೆಸ್ಪೆಕ್ಟ್ ಕೊಡದೆ ಪ್ರತಿಯೊಂದನ್ನು ಹೀಯಾಳಿಸಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಹಾಗೇನೆ ಅದನ್ನ ಜನತೆ ಇಮಿಗ್ರೇಷನ್ ಆಫ್ ಬಾಂಗ್ಲಾದೇಶಿ ಪೀಪಲ್ಸ್ ಗಳಾಯ್ತು, ಸುಮಾರು ವೋಟ್ ಚೋರಿ ಅನ್ನಕ್ ಸ್ಟಾರ್ಟ್ ಮಾಡಿದ್ರು, ವೋಟ್ ಲೂಟ್ ಅನ್ನಕ್ ಸ್ಟಾರ್ಟ್ ಮಾಡಿದ್ರು. ಪ್ರತಿಯೊಂದು ಮತ್ತೆ ಯಾರಿಗೂ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ. ಅವ್ರೊಂದು ಫೇಮಸ್ ಇದೆ ನೋಡಿ, ಹಂಬ ಹಂಬ ಗಂಬ ಗಂಬ. ಹಂಬ ಹಂಬ ರಂಬ ರಂಬ ಕಂಬ ಕಂಬ ದುಂಬ ದುಂಬ ಬುಂಬ ಬುಂಬ ಬಂಬ ಬಂಬ. ಅದೇನೇನೋ ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಒಂದು ಮುಖ್ಯಮಂತ್ರಿ ಅಂದ್ರೆ ಅದಕ್ಕಾದಂತ ಒಂದು ಸ್ಥಾನ ಇದೆ, ಅದಕ್ಕಾದಂತ ಒಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಅನ್ನ ತುಂಬಾ ಕಳ್ಕೊಂಡ್ಬಿಟ್ರು ಅವರು. ಆಮೇಲೆ ಎಷ್ಟೊಂದ್ ಜನ ಲೈಕ್ MLA ಗಳಿಂದ, MP ಗಳಿಂದ ಏನೋ ಒಂದು ಹೇಳಿಸೋದು, ಸುಮ್ಮನೆ ಹೇಳಿಸೋದು, ಅವರ ಆ ಘನತೆಗೆ ಧಕ್ಕೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅಲ್ಲಿನ ಜನತೆಗೆ ತುಂಬಾ ತೊಂದರೆ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. 75 ವರ್ಷ ಹಿಂದೆನೂ ನಡೆದಿಲ್ಲ, ಮುಂದೆನೂ ನಡೆಯೋದಿಲ್ಲ ಏನೋ, ಆ ಒಂದು ಇನ್ಸಿಡೆಂಟ್ ಕೂಡ ನಡೀತು ಈ ಒಂದು ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಡೆದ ಮೇಲೆ. ಏನ್ ನಡೀತು, ಏನಾಯ್ತು ಅಂತ ಹೇಳ್ತೀನಿ ಕೇಳಿ. 2026 ಎಲೆಕ್ಷನ್ ನಡೀತು. ವೋಟ್ ರಿಸಲ್ಟ್ ಬಂತು. CM ಬಿಜೆಪಿ ಆಗ್ತದೆ ಅಂದ್ರೆ ಮೆಜಾರಿಟಿ ವೋಟ್ ಬಿಜೆಪಿಗೆ ಬಂತು, TMC ಕಳ್ಕೊಂತು. ಆಗ ಏನ್ ಹೇಳಿದ್ರು ಮಮತಾ ಬ್ಯಾನರ್ಜಿ ಅವರು, ನಾನು ರಿಸೈನ್ ಮಾಡಲ್ಲ. ಯಾಕೆ? CM ಪೋಷನ್ ರಿಸೈನೇ ಮಾಡಲ್ಲ, ವೋಟ್ ಚೋರಿ ಆಗಿದೆ, ವೋಟ್ ಲೂಟ್ ಆಗಿದೆ ಅಂತ ನಾನು ಸುಪ್ರೀಂ ಕೋರ್ಟ್ಗೆ ಪ್ಲೀ ಅಂದ್ರೆ ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ರು. ಅಪ್ಲಿಕೇಶನ್ ಸಹ ಹಾಕಿದ್ರು. ವೋಟ್ ಏನು ರಿಸಲ್ಟ್ ಬಂದಿದ್ದು 3 ದಿನಕ್ಕೆ ಅಪ್ಲೈ ಮಾಡಿದ್ರು. ಏನ್ ಮಾಡಿದ್ರು, ಅದಾದ್ಮೇಲಿಂದ ಎಲೆಕ್ಷನ್ ಕಮಿಷನ್ ಬಯಾಸ್ ಆಗಿದೆ, ಓನ್ಲಿ ಫಾರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ದೇ ಆರ್ ಫಾರ್ ಬಿಜೆಪಿ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ, ಎಲೆಕ್ಷನ್ ಕಮಿಷನ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇಂಡಿಪೆಂಡೆಂಟ್ ಬಾಡಿ. ಯಾರು ಅವರಿಗೆ ಆಮಿಷನ ಒಡ್ಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅವರು ಒಂದು ಸ್ವತಂತ್ರವಾದಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆನಾ? ಎರಡನೇದು, ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ಸ್ ಏನ್ ಹೇಳುತ್ತೆ, ವೋಟ್ ಬಂದಾಗ, ವೋಟ್ ರಿಸಲ್ಟ್ ಅನೌನ್ಸ್ ಆಗಿ ಯಾವ ಮೆಜಾರಿಟಿ ಪಾರ್ಟಿ ಬರುತ್ತೋ ಆ ಮೆಜಾರಿಟಿ ಪಾರ್ಟಿಯ ಒಬ್ಬ ಮುಖ್ಯಸ್ಥ
CM ಅಂದ್ರೆ ಗವರ್ನರ್ ಹತ್ರ ಹೋಗಿ ನಾನು ಗವರ್ಮೆಂಟ್ ಫಾರ್ಮ್ ಮಾಡಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಬೇಕು. ಹಾಗೆಯೇ ಇಂದಿನ ಒಂದು ಯಾರು CM ಆಗಿರ್ತಾರೆ ಅವರು ರೆಸಿಗ್ನೇಷನ್ ಕೊಟ್ಟು ಅಸೆಂಬ್ಲಿನ ಡಿಸಾಲ್ವ್ ಮಾಡಕ್ ಹೇಳ್ಬೇಕು, ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿನ ಡಿಸಾಲ್ವ್ ಮಾಡಕ್ ಹೇಳ್ಬೇಕು. ಬಟ್ ಆದ್ರೆ ಮಮತಾ ಬ್ಯಾನರ್ಜಿ ಅವರು ಡಿಸಾಲ್ವ್ ಮಾಡಲಿಲ್ಲ, ರಿಸೈನು ಮಾಡಲಿಲ್ಲ, ಡಿಸಾಲ್ವ್ ಮಾಡಲಿಲ್ಲ. ಗವರ್ನರ್ ಒಂದು ನೋಟಿಸ್ ನ ಜಾರಿ ಮಾಡಿದ್ರು. ಮಮತಾ ಮೇಡಮ್ ಜಿ, ನೀವು 7ನೇ ತಾರೀಕುವರೆಗೂ ನಿಮಗೆ ಟೈಮ್ ಇದೆ, ನೀವು ರೆಸಿಗ್ನೇಷನ್ ಕೊಡ್ಬೋದು, ಹಾಗೆ ಡಿಸಾಲ್ವ್ ಮಾಡಕ್ಕೆ ನಮಗೆ ಅಪ್ಲಿಕೇಶನ್ ಹಾಕಿ ಅಂತ. ಮಾಡಲಿಲ್ಲ. ನಾನು ಮಾಡಲ್ಲ, ನನ್ನ ಒಂದು ಅಪ್ಲಿಕೇಶನ್, ನನ್ನ ಒಂದು ವೋಟ್ ಬಗ್ಗೆ ಎಲೆಕ್ಷನ್ ಆಗಕ್ಕೆ ನಾನು ಸುಪ್ರೀಂ ಕೋರ್ಟ್ಗೆ ಅಪ್ಲೈ ಮಾಡಿದ್ನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂತು. ಆ ಜಡ್ಜ್ಮೆಂಟ್ ಏನ್ ಹೇಳ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ಆ ಒಂದು ಜಡ್ಜ್ಮೆಂಟ್ ತಗೊಳ್ಳೇ ಇಲ್ಲ ಬಿಡಿ, ಆ ಒಂದು ಏನು ಅಪ್ಲಿಕೇಶನ್ ತಗೊಳ್ಳೇ ಇಲ್ಲ. ಆದ್ರೆ ಈಗ ಎಲ್ಲರೂ ಏನ್ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಟ್ರೋಲ್ ನಲ್ಲಿ ಅಂದ್ರೆ, ಎಸ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಟುಕ್ ದ ಅಪ್ಲಿಕೇಶನ್ ಅಂಡ್ ಗೇವ್ ಅ ಫೈನಲ್ ಜಡ್ಜ್ಮೆಂಟ್. ಏನಂತ ಜಡ್ಜ್ಮೆಂಟ್ ಕೊಡ್ತು? ಎಸ್, ದ ಎಲೆಕ್ಷನ್ ಕಮಿಷನ್ ಹ್ಯಾಸ್ ಟು ಕಂಡಕ್ಟ್ re-election ಇನ್ ವೆಸ್ಟ್ ಬೆಂಗಾಲ್ ಇನ್ 2030 ಅಂತ ಜಡ್ಜ್ಮೆಂಟ್ ಬಂದ್ಬಿಡ್ತು ಅಂತ ಒಂದು ಟ್ರೋಲ್ ಆಗ್ತಾ ಬಂತು. ಹಂಗ ಅರ್ಥ ಏನು? ಅಪ್ಲಿಕೇಶನ್ ತಗೊಂಡಿಲ್ಲ, ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಅಂತ. ಆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದ ತಕ್ಷಣ 7ನೇ ತಾರೀಕು ಆ ಗವರ್ನರ್ ಎಷ್ಟು ತಾಳ್ಮೆಯಿಂದ ಇದ್ರು ಅಂದ್ರೆ, 7ನೇ ತಾರೀಕು ಆಗೋವರೆಗೂ ಸುಮ್ಮನೆ ಇದ್ದು 7ನೇ ತಾರೀಕು ಅಸೆಂಬ್ಲಿನ ಇಸ್ ಡಿಸ್ಕ್ರಿಷನ್ ಅಂತ ಹೇಳ್ತೇವೆ, ಗವರ್ನರ್ಸ್ ಡಿಸ್ಕ್ರಿಷನ್ ಅಂತ ಇರುತ್ತೆ. ಆ ಒಂದು ಡಿಸ್ಕ್ರಿಷನ್ ಮೇಲೆ ಆ ಒಂದು ಅಸೆಂಬ್ಲಿನ ಡಿಸಾಲ್ವ್ ಮಾಡಿದ್ರು. ಹಾಗೆ 75 ವರ್ಷ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ CM ನ ಉಚ್ಚಾಟನೆ ಮಾಡಿದ್ದು ಗವರ್ನರ್ ಅಥವಾ ಡಿಸ್ಮಿಸ್ ಮಾಡಿದ್ದು ನಮ್ಮ ವೆಸ್ಟ್ ಬೆಂಗಾಲ್ ನಲ್ಲಿ. ಇಲ್ಲಿವರೆಗೆ ಯಾವುದೇ ರಾಜ್ಯದಲ್ಲಿ, ಇನ್ಕ್ಲೂಡಿಂಗ್ ಇನ್ ಕರ್ನಾಟಕದಲ್ಲೂ ಆ ತರ ಎಲ್ಲೂ ಆಗಿಲ್ಲ, ಯಾವ ರಾಜ್ಯದಲ್ಲೂ ಹಂಗ ಆಗಿಲ್ಲ. ಫಾರ್ ದಿ ಫಸ್ಟ್ ಟೈಮ್ 75 ಇಯರ್ಸ್ಗೆ ಮೊಟ್ಟ ಮೊದಲ ಬಾರಿಗೆ TMCಯ ಮುಖ್ಯಸ್ಥೆಯಾದಂತಹ ಮಮತಾ ಬ್ಯಾನರ್ಜಿನ CM ಪದದಿಂದ ಡಿಸ್ಮಿಸ್ ಮಾಡ್ತಾರೆ ಸ್ನೇಹಿತರೆ. ತದನಂತರದಲ್ಲಿ ಮೊನ್ನೆಯಷ್ಟೇ ಹೊಸ ಎಲೆಕ್ಷನ್ ಗೆದ್ದಂತಹ 2023 ಎಲೆಕ್ಷನ್ ಅಲ್ಲಿ ಗೆದ್ದಂತಹ BJPಯ ಮುಖ್ಯಸ್ಥರು ಗವರ್ಮೆಂಟ್ ಫಾರ್ಮ್ ಮಾಡಕ್ಕೆ ಪರ್ಮಿಷನ್ ಕೇಳಿದ್ರು. ಮೆಜಾರಿಟಿ ಸೀಟ್ ಬಂತು, ಅವ್ರಿಗೆ ಪರ್ಮಿಷನ್ ಕೊಟ್ಟು ಮೊನ್ನೆ ತಾನೇ ವೋಟ್ ಸೆರೆಮನಿ ಆಯ್ತು, ವೋಟಿಂಗ್ ಸೆರೆಮನಿ ಆಯ್ತು, ವೋಟ್ ತಗೊಂಡಿದ್ದಾರೆ. ಮುಂದೆ ನೋಡ್ಬೇಕು ಅವ್ರ ಮೆಜಾರಿಟಿ. ಇನ್ನೊಂದೇನು ಕಾನ್ಸ್ಟಿಟ್ಯೂಷನ್ ಹೇಳುತ್ತಂದ್ರೆ, ನೀನು ವೋಟ್ ತಗೋತ್ಯಾ, ಆದ್ರೂ ಸಹ ನನಗೆ ಗೊತ್ತು ನಿನ್ನ ಹತ್ರ ಇದೆ ಮೆಜಾರಿಟಿ ಇದೆ ಅಂತ, ಆದ್ರೆ ನೀನು ಪ್ರೂವ್ ಮಾಡ್ಬೇಕು. ಫಸ್ಟ್ ಎಲೆಕ್ಷನ್ ಆದ ನಂತರ ಫಸ್ಟ್ ಸೆಷನ್ ನಡೆಯುತ್ತಲ್ಲ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ, ಆಗ ನೀನು ಫ್ಲೋರ್ ಟೆಸ್ಟ್ ಆಗುತ್ತೆ, ಇನ್ನ ಮೆಜಾರಿಟಿ ಫ್ಲೋರ್ ಟೆಸ್ಟ್ ಅಲ್ಲಿ ನೀನು ಪ್ರೂವ್ ಮಾಡಬೇಕು ಅಂತ ಹೇಳುತ್ತೆ. ಆಗೇನಾಗುತ್ತೆ, ಒಬ್ಬ ಮೈನಸ್ ಆಗ್ತಾನೆ ಅಲ್ಲಿ, ಯಾಕಂದ್ರೆ ಹಿ ವಿಲ್ ಬಿಕಮ್ ದ ಸ್ಪೀಕರ್. ಒಂದು ಮೈನಸ್ ಆಗುತ್ತೆ, ಆ ತರ ಇರುತ್ತೆ. ಒಟ್ಟಲ್ಲಿ ಒಂದು ಪದವಿ ಮಾತ್ರ ಹೋಗುತ್ತೆ, ಯಾಕಂದ್ರೆ ಅವರು ಸ್ಪೀಕರ್ ಆಗಿ ಉಳಿತಾರೆ. ಸ್ಪೀಕರ್ ಆದಾಗ MLA ಪದಕ್ಕೆ ಅಥವಾ MLA ಏನು ಅಲ್ಲಿ ಒಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಅವರು ಸ್ಪೀಕರ್ ಆಗ್ಬೇಕು. ಯಾಕೆ? ಎರಡೂ ಅಪೋಸಿಷನ್ ಪಾರ್ಟಿ ಮತ್ತೆ ರೂಲಿಂಗ್ ಪಾರ್ಟಿಗೆ ಸಮವಾಗಿ ನಾನು ನ್ಯಾಯವನ್ನ ಒದಗಿಸ್ತೀನಿ ಅನ್ನೋ ಒಂದು ಹುದ್ದೆಗೋಸ್ಕರ ಆ ಪೀಠಕ್ಕೆ ಆ ಪೀಠಕ್ಕೆ ಹೋಗ್ಬೇಕು ಅಂದ್ರೆ ಈ ಪೀಠಕ್ಕೆ ರಾಜೀನಾಮೆ ಕೊಡ್ಬೇಕು, MLAಗೆ ರಾಜೀನಾಮೆ ಕೊಟ್ಟು ಹೋಗ್ಬೇಕು. ಬಟ್ ಹಿ ವಿಲ್ ಬಿ ದ MLA ಆಗಿರ್ತಾರೆ, ಆದ್ರೆ ಆನ್ ರೆಕಾರ್ಡ್ಸ್ ಅವರು ಸ್ಪೀಕರ್ ಆಗಿರ್ತಾರೆ, ಆದ್ರೆ ಆನ್ ರೆಕಾರ್ಡ್ಸ್ MLA ಆಗಿರಲ್ಲ. he will become the speaker, he or she will become the speaker. ಹಾಗೇನೆ ಇನ್ನೊಂದು, ತಮಿಳುನಾಡಲ್ಲೂ ಒಂದು ಎಲೆಕ್ಷನ್ ನಡೀತು. ತುಂಬಾ ಒಂದು ಉಸಿರುಗಟ್ಟೊಂದಾಗಿ ಇಲ್ಲಿವರೆಗೂ ಬಂದಿತ್ತು ತಮಿಳುನಾಡು ಎಲೆಕ್ಷನ್. ನಾನ್ ಗೆದ್ದು ಬಿಡ್ತೀನಿ ಅಂತ DMK, ನಾನ್ ಗೆಲ್ತೀನಿ ಅಂತ AIDMK, ಕಾಂಗ್ರೆಸ್ ಅವರು ಗೆಲ್ತೀನಿ ಅಂತ ಅವರು TVK ಭರ್ಜರಿ ಎಲೆಕ್ಷನ್ಸ್ ಕ್ಯಾಂಪೇನ್ ಮಾಡಿದ್ರು. ಎಸ್, TVK ಗೆಲ್ತು, 108 ಸೀಟ್ ತಗೊಂತು, DMK 59, AIDMK 47, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 5, ಮತ್ತೆ ಅದರ್ ಪೊಲಿಟಿಕಲ್ ಪಾರ್ಟಿ ಆಸ್ ಪರ್ ದ ಇದು ನೀವು ನೋಡ್ಬೋದು ಯಾವ ಇದೆ ಅಂತ ನಿಮ್ಮ ಲಿಸ್ಟ್ ನಾನು ತೋರಿಸಿದ್ದೇನೆ ಸ್ನೇಹಿತರೆ. ಏನಾಯ್ತು? ಇಲ್ಲೇನಾದ್ರು ಘರ್ಷಣೆ ಆಯ್ತಾ? ಎಸ್, ಘರ್ಷಣೆ ಆಯ್ತು. TVK ಚೀಫ್, ಎಲ್ಲರಿಗೂ ನಮ್ಮ ಯುವ ಪೀಳಿಗೆಗೆ ಗೊತ್ತಿರೋದೆ ತಳಪತಿ ವಿಜಯ್, ತಮಿಳ್ ಆಕ್ಟರ್. ಎಸ್, ಜೋಸೆಫ್ ವಿಜಯ್ ಅವರು ಫಾರ್ಮ್ ಮಾಡಕ್ಕೆ, ಎಲೆಕ್ಷನ್ ರಿಸಲ್ಟ್ ಬಂದಿದ ತಕ್ಷಣ ಫಾರ್ಮ್ ಮಾಡಕ್ಕೆ ಹೋಗ್ತಾರೆ. ಬಟ್ ಗವರ್ನರ್ ರಿಜೆಕ್ಟ್ ಮಾಡ್ತಾರೆ ಅವರ ಅಪ್ಲಿಕೇಶನ್. ಯಾಕೆ? ನೀನು ಫಿಸಿಕಲ್ ಆಗಿ ತೋರಿಸು ಅಂತ ಹೇಳ್ತಾರೆ. ಯಾಕೆ ಫಿಸಿಕಲ್ ಆಗಿ ತೋರಿಸ್ಬೇಕು? ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್ ಫಿಸಿಕಲ್ ಆಗಿ ತೋರಿಸ್ಬೇಕು ಯಾರನ್ನ ಸಪೋರ್ಟ್ ಅನ್ನ. ಅವ್ರೇನ್ ಮಾಡಿದ್ರು, ವಿಜಯ್ ಅವರು ವಾಟ್ಸಪ್ ಅಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಅದು ತಪ್ಪು. ಆಗ ಅದನ್ನ ರಿಜೆಕ್ಟ್ ಮಾಡಿದ್ರು, ಸ್ಟ್ಯಾಂಡ್ ಆಫ್ ಮಾಡಿದ್ರು. ಅಂದ್ರೆ ನಾನು ನಿಮ್ಗೆ ಫಾರ್ಮೇಶ್ ಮಾಡಕ್ಕೆ ಈಗ ಕೊಡಲ್ಲ, ನೀವು ಫಿಸಿಕಲ್ ಆಗಿ ತೋರಿಸಿ. ನನಗೆ 118 ಜನನು ಬೇಡ, ಅವರ ಮುಖ್ಯಸ್ಥರನ್ನ ನೀವು ಕರ್ಕೊ ಬನ್ನಿ, ಆಗ ಮಾತ್ರ ನಾನು ನಿಮ್ಗೆ ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು.
ಅದು ವೆರಿಫಿಕೇಶನ್ ಆಗಿಲ್ಲ. ತದನಂತರದಲ್ಲಿ ಟಿವಿಕೆ ಸ್ಟ್ಯಾಂಡ್ ಏನ್ ಮಾಡ್ತು, ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕ್ತು. ಎಸ್.ಆರ್. ಬೊಮ್ಮಾಯಿ ಕೇಸ್ ತಗೊಳ್ತು. ಆಸ್ ಪರ್ ದ ಕೇಸ್ ತಗೋಬೇಕಲ್ಲ ರೆಫರೆನ್ಸ್ ಆಗಿ ಎಸ್.ಆರ್. ಬೊಮ್ಮಾಯಿ ಕೇಸ್ ತಗೋತು. ಅದ್ರ ಜೊತೆಗೆ ಮೀಡಿಯಾಗಳಲ್ಲಿ, ನಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ, ಪ್ರತಿಯೊಂದರಲ್ಲೂ ಅದು ನಿಜನೇ, ಹೌದು. ಯಾಕಂದ್ರೆ ಆ ಒಂದು ಧ್ವನಿ ಎತ್ತಿದ್ದು ನಿಜನೇ. ಕರ್ನಾಟಕದಲ್ಲಿ ಯಡಿಯೂರಪ್ಪ ಸರ್ಕಾರ ಮೆಜಾರಿಟಿಗೆ ಬಂದಿರಲಿಲ್ಲ. ಆದ್ರೂ ವಜುಭಾಯಿ ರೂಢಭಾಯಿ ವಾಲಾ ಅಂತ ಒಬ್ರು ಇದ್ರು ಗವರ್ನರ್. ಅವರು ಫಾರ್ಮ್ ಮಾಡಕ್ಕೆ ಓತ್ ಸೆರೆಮನಿ ಮಾಡೇ ಬಿಟ್ರು, ಪರ್ಮಿಷನ್ ಕೊಟ್ಬಿಟ್ರು. ಹಾಗೇನೆ ಪ್ರೈಮ್ ಮಿನಿಸ್ಟರ್ ಅಲ್ಲಿ ಹುದ್ದೆಗೆ ಹೋದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಸೇಮ್, ಅವ್ರ ಹತ್ರ ಮೆಜಾರಿಟಿ ಇಲ್ಲ. ಆದ್ರೆ ಪ್ರೆಸಿಡೆಂಟ್ ಫಾರ್ಮ್ ಮಾಡಕ್ಕೆ ಪರ್ಮಿಷನ್ ಕೊಡ್ತು, ಮತ್ತೆ ಫ್ಲೋರ್ ಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡ್ತು. ಓತ್ ಸೆರೆಮನಿನೂ ನಡೀತು. ಆದ್ರೆ ಬಿಡಿ, ಒಂದು ವಾರಕ್ಕೆ ಅವರು ಏನು ಡೇಟ್ ಲೈನ್ ಕೊಟ್ಟಿರ್ತಾರೆ, 15 days 30 days, ಅದರೊಳಗೆ ಅವರು ಫ್ಲೋರ್ ಟೆಸ್ಟ್ ಅಲ್ಲಿ ಅವರು ಫೇಲ್ ಆದ್ರು, ದೇ ರಿಸೈನ್ಡ್. ಆದರೆ ಈಗ ಮೀಡಿಯಾದವ್ರು ಏನ್ ಹೇಳ್ತಿದ್ದಾರೆ, ಬಿಜೆಪಿಗೆ ಒಂದು ನ್ಯಾಯ, ಇತರರಿಗೆ ಒಂದು ನ್ಯಾಯನ? ಯಾಕೆ ವಿಜಯ್ಗೆ ಕೊಡ್ಬೋದಿತ್ತು? ಒಂದು ಪಕ್ಷ ಕೊಟ್ಟು ನೀವು ಫ್ಲೋರ್ ಟೆಸ್ಟ್ ಅಂತ ಕೊಡ್ಬೋದಿತ್ತು, ಒಬ್ಬ ಸಿಎಂ ನ ಮಾಡ್ಬೋದಿತ್ತು ಅಂತ ಹೌದು, ನಿಜ. ಆಸ್ ಪರ್ ದ ಕಾನ್ಸ್ಟಿಟ್ಯೂಷನ್, ದ ಗವರ್ನರ್ ಹ್ಯಾಸ್ ಟು ನಾಮಿನೇಟ್ ಒನ್ ಲೀಡರ್ ಆಸ್ ಅ ಸಿಎಂ. ಅದಾದ್ಮೇಲಿಂದ ಅವನಿಗೆ ಹೇಳಬೇಕು, ಆ ಸಿಎಂಗೆ ಗವರ್ನರ್ ಏನ್ ಹೇಳ್ತಾರೆ, ಇಷ್ಟು ದಿನದೊಳಗಡೆ ನೀನು ಮೆಜಾರಿಟಿನ ಪ್ರೂವ್ ಮಾಡಬೇಕು, ಇಲ್ಲಾಂದ್ರೆ ನೀನು ರೆಸಿಗ್ನೇಷನ್ ಕೊಡ್ಬೇಕು ಅಂತ. ಆದ್ರೆ ಅದಕ್ಕೆ ಆಸ್ಪಾದನೆ ಕೊಡ್ಲಿಲ್ಲ ಅವರು. ಗವರ್ನರ್ ಅದನ್ನ ಕನ್ಸಿಡರೇ ಮಾಡಲಿಲ್ಲ. ಓಕೆ, ಕೊಟ್ಬಿಟ್ರು. ಏನಾಯ್ತು, ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು. ಆದರೆ ದಳಪತಿ ವಿಜಯ್ ಎಂದಿಗೂ ಹಿಂದೆಗುಂದಿಲ್ಲ, ಎದೆಗುಂದಿಲ್ಲ. ಆಯ್ತು, ನಾನು ಮೆಜಾರಿಟಿ ತೋರಿಸ್ತೀನಿ ಅಂತ 9ನೇ ತಾರೀಕು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ ಮತ್ತೆ ಅವರ ಯಾರು ಕಳಿಸ್ತಾರಲ್ಲ, ಸಹಚರರನ್ನ ಯಾರು ಕಳಿಸ್ತಾರಲ್ಲ ಆಸ್ ಎ ರೆಪ್ರೆಸೆಂಟೇಟಿವ್, ಅವರು ಎಲ್ಲಾ ಪಕ್ಷದವರು ಬಂದು ಗವರ್ನರ್ಗೆ ಅಪ್ಲಿಕೇಶನ್ ಕೊಟ್ಟರು. ನಾನು ಫಾರ್ಮ್ ಮಾಡ್ತೇನೆ, ನನಗೆ ಫಾರ್ಮ್ ಮಾಡಕ್ಕೆ ಅಪ್ಲಿಕೇಶನ್ ಕೊಡಿ ಅಂತ. ದೆನ್ ದ ಗವರ್ನರ್ ಸೈನ್ಡ್ ಇಟ್. 9ನೇ ತಾರೀಕು, ಮೇ 9ನೇ ತಾರೀಕು ಸೈನ್ ಮಾಡಿ ಅವರು ಕೇರಳಗೆ ಹೋಗ್ಬೇಕಿತ್ತು ಗವರ್ನರ್. ಯಾಕಂದ್ರೆ ತಮಿಳ್ನಾಡು ಗವರ್ನರ್ ಕೇರಳಗೂ ಗವರ್ನರ್. ಯಾಕಂದ್ರೆ ಅಲ್ಲೂ ಓಟಿಂಗ್ ಸೆರೆಮನಿ ನಡಿಬೇಕಲ್ವಾ, ಅಲ್ಲೂ ಫಾರ್ಮೇಶನ್ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರನೇ ಅಲ್ಲಿಗೆ ಹೋಗ್ತಾ ಇದ್ರು. ಅದನ್ನ ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ಆಗ್ಲೇ ಗೌರ್ಮೆಂಟ್ ಫಾರ್ಮ್ ಆಗಕ್ಕೆ ಜನಗಳಿದ್ರು, ಮೆಜಾರಿಟಿ ಇತ್ತು. 120 ಸೀಟ್ ಇದೆ. ಈಗ ಒಬ್ಬರನ್ನ ತೆಗೆದಾಕ ಸ್ಪೀಕರ್ ಅಂತಂದ್ರೂ 119 ಸೀಟ್ ಇದೆ. ಮ್ಯಾಜಿಕ್ ನಂಬರ್ ಕ್ಲಿಯರ್ ಆಯ್ತು. 10ನೇ ತಾರೀಕು ಸರಿಸುಮಾರು 10 ಗಂಟೆಗೆ ದಳಪತಿ ವಿಜಯ್ ಅಲಿಯಾಸ್ ಸಿ ಜೋಸೆಫ್ ವಿಜಯ್ ಟಿವಿಕೆ ಚೀಫ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಆ ಪ್ರಮಾಣ ವಚನದ ಸ್ವೀಕಾರದ ವಿಡಿಯೋ ಬೇಕಾದ್ರೆ ನಾನು ನಿಮ್ಮ ಹಿಂದಿನ ವಿಡಿಯೋನಲ್ಲಿ ಹಾಕಿದ್ದೇನೆ. ಸ್ನೇಹಿತರೆ, ಇಲ್ಲೊಂದು ಟ್ರಿಕ್ ಇದೆ. ಏನಂದ್ರೆ, ಫ್ಲೋರ್ ಟೆಸ್ಟ್ ಇನ್ನೂ ನಡೆದಿಲ್ಲ. ಈಗಾಗಲೇ DMK ಅವ್ರಿಗೆ ಒಂದು ಬೇಸರ ಆಗಿದೆ. ಏನಾಗಿದೆ, ಕಾಂಗ್ರೆಸ್ ಪಕ್ಷ ಒಂದು DMK ಜೊತೆ ಇತ್ತು, ಬಿಜೆಪಿ ಪಕ್ಷ AIDMK ಜೊತೆ ಇತ್ತು, ಮೈತ್ರಿಕೂಟ ಮಾಡ್ಕೊಂಡಿತ್ತು. ಆದ್ರೆ ಈಗೇನಾಗಿದೆ, ಕಾಂಗ್ರೆಸ್ ಅಧಿಕಾರದ ದಾಹದಿಂದ ಅಂತಾನೆ ಹೇಳ್ಬೋದು, ಅವರೇನ್ ಮಾಡಿದ್ದಾರೆ, TVK ಜೊತೆ ಮಾಡಿದ್ದಾರೆ, ಕೊಲಿಷನ್ ಗವರ್ಮೆಂಟ್ ಫಾರ್ಮ್ ಮಾಡ್ತಿದ್ದಾರೆ. ಅಕಸ್ಮಾತ್ DMK ಏನಾದ್ರು AIDMK ಜೊತೆ ಕೊಲಿಷನ್ ಗವರ್ಮೆಂಟ್ ಫಾರ್ಮ್ ಮಾಡಿದ್ರೆ ಹೇಳಕ್ಕಾಗಲ್ಲ ಸ್ನೇಹಿತರೆ. ಯಾಕಂದ್ರೆ ಇತ್ತೀಚೆಗೆ ಎಲೆಕ್ಷನ್ ನಡೆದಿದ್ದ ಮಾರನೆಗೆ ಇಲ್ಲಾದ್ರೂ ಸ್ವಲ್ಪ ದಿನಕ್ಕೆ DMK ಚೀಫ್ ಸ್ಟಾಲಿನ್ ಅವರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ರು. ಅಲ್ಲಿ ಏನ್ ಡಿಸ್ಕಷನ್ ಆಗಿದೆ ಯಾರಿಗೂ ಗೊತ್ತಿಲ್ಲ. ಆದ್ರೆ 6 ತಿಂಗಳು ಟೈಮ್ ಕೊಡ್ತೀನಿ ಅಂತ ಸ್ಟಾಲಿನ್ ಅವ್ರು ಹೇಳಿದ್ದಾರೆ. ಆದ್ರೆ 6 ತಿಂಗಳು ಟೈಮ್ ಕೊಡ್ಬೋದು, ಇಲ್ಲ ಫ್ಲೋರ್ ಟೆಸ್ಟ್ ಏನ್ ನಡೆಯುತ್ತಲ್ಲ, ಮೆಜಾರಿಟಿ ಫ್ಲೋರ್ ಟೆಸ್ಟ್ ಗವರ್ನರ್ ಮುಂದೆ, ಅವತ್ತೇ DMK AIDMK ಸಮ್ಮಿಶ್ರ ಸರ್ಕಾರ ಮಾಡಿಕೊಂಡು ಸರ್ಕಾರ ರಚಿಸಬಹುದು. ಸ್ನೇಹಿತರೆ, ಒಂದು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಯಾವ DMK ಯಾವ AIDMK ಸಮ್ಮಿಶ್ರ ಸರ್ಕಾರದ ಮಾತೇ ಇಲ್ಲ. ನಿಮಗೆಲ್ಲ ಒಂದು ಸಿಹಿ ಸುದ್ದಿ ತಂದಿದ್ದೇನೆ. ಏನಂದ್ರೆ, ನಿನ್ನೆ ಮೇ 13ನೇ ತಾರೀಕು ತಮಿಳುನಾಡು ವಿಧಾನಸಭೆಯಲ್ಲಿ ಫ್ಲೋರ್ ಟೆಸ್ಟ್ ಮಾಡಬೇಕಿತ್ತು. TVK ಮುಖ್ಯಸ್ಥರಾದಂತಹ ಹಾಗೂ ನೂತನ ಮುಖ್ಯಮಂತ್ರಿಯಾದಂತಹ ದಳಪತಿ ವಿಜಯ್ ಅಲಿಯಾಸ್ ಜೋಸೆಫ್ ವಿಜಯ್ ಅವರು. ಆದ್ರೆ ಅಲ್ಲಿ ಏನ್ ಟ್ವಿಸ್ಟ್ ಆಯ್ತು ಅಂದ್ರೆ, ಆ ಫ್ಲೋರ್ ಟೆಸ್ಟ್ ನಲ್ಲಿ AIDMKಯ 24 ಶಾಸಕರು ಅಂದ್ರೆ MLAಗಳು TVK ಮುಖ್ಯಸ್ಥರಿಗೆ ಅಥವಾ ಈಗ ಏನು ನೀವು ಮುಖ್ಯಮಂತ್ರಿಗಳಿಗೆ 24 ಶಾಸಕರುಗಳು ಅಂದ್ರೆ MLAಗಳು TVK ಮುಖ್ಯಸ್ಥ ದಳಪತಿ ವಿಜಯ್ ಅಲಿಯಾಸ್ ಜೋಸೆಫ್ ವಿಜಯ್ ಅವರಿಗೆ ಸಪೋರ್ಟ್ ಮಾಡಿ 144 ಮತ ಪಡೆದು CM ಆಗಿ ಮುಂದುವರೆದಿದ್ದಾರೆ ಸ್ನೇಹಿತರೆ. ಬೈ ದ ಪೀಪಲ್, ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್ ಅನ್ನೋ ಮಾತಿಗೆ ಸ್ವಲ್ಪನಾದರೂ ಅರ್ಥ ಬರುತ್ತಾ? ಕಾದು ನೋಡಬೇಕು. ಯಾಕಂದರೆ ಅಲ್ಲಿರೋರೆಲ್ಲ ಯಂಗ್ಸ್ಟರ್ಸ್.
ಕೆಲವರು ಒಂದು 5-6 ಜನ ಬಿಟ್ಟರೆ, ಎಕ್ಸ್ಪೀರಿಯನ್ಸ್ಡ್ ಬಿಟ್ಟರೆ, ಇನ್ನೆಲ್ಲರೂ ಫ್ರೆಷರ್ಸ್. ಕರಪ್ಷನ್ ಇಲ್ಲದೆ ನಾನು ರಾಜ್ಯ ನಡೆಸ್ತೀನಿ, 1 ರೂಪಾಯಿಯೂ ನನಗೆ ಪಬ್ಲಿಕ್ ಅಕೌಂಟಿಂದ ಪಬ್ಲಿಕ್ ಅಮೌಂಟ್ ಬೇಡ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡ್ತಾರೆ ನಮ್ಮ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು. ತಿರ್ಗಾ ಚಲನಚಿತ್ರಕ್ಕೆ ಬರ್ತಾರಾ ಇಲ್ವಾ ಅದನ್ನು ಕಾದು ನೋಡೋಣ. ಇಲ್ಲ ರೆವಲ್ಯೂಷನ್ ಹೇಗೆ ತರ್ತಾರೆ ಅನ್ನೋದನ್ನು ನೋಡೋಣ. ವಿಜಯ್ ಆದ್ರೂ ಉತ್ತಮ, DMK ಆದ್ರೂ ಉತ್ತಮ, AIADMK ಅವರಾದ್ರೂ ಉತ್ತಮ. ಇಲ್ಲಿ ಯಾವುದೇ ಪೊಲಿಟಿಕಲ್ ಬಯಾಸ್ ಇಲ್ಲ. ನಾವು ಏನು ಗೌರ್ಮೆಂಟ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ತೋರಿಸುತ್ತೋ ಮತ್ತೆ ಕಾನ್ಸ್ಟಿಟ್ಯೂಷನ್ ಏನ್ ತೋರಿಸುತ್ತೋ ನಾವು ಅದನ್ನ ನನಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನು TVK ಚೀಫೇ ಬರಬೇಕು, ವಿಜಯ್ ಅವರೇ ಬರಬೇಕು, ಇಲ್ಲ DMK ಸ್ಟಾಲಿನ್ ಅವರೇ ಬರಬೇಕು, ಇಲ್ಲ AIADMK ಚೀಫೇ ಬರಬೇಕು, ಇಲ್ಲ ಯಾರೇ ಬಂದರೂ ಸರ್ಕಾರ ರಚಿಸಬೇಕು, ಸುಗಮವಾಗಿ ಜನರಿಗೆ ಹೆಲ್ಪ್ ಆಗಬೇಕು ಅನ್ನೋದು ನನ್ನ ಆಶಯ. ಎಲ್ಲೇ ಆದ್ರೂ ಅಷ್ಟೇ, ಕರ್ನಾಟಕದಲ್ಲಾದ್ರೂ ಅಷ್ಟೇ, ವೆಸ್ಟ್ ಬೆಂಗಾಲ್, ಜಮ್ಮು ಕಾಶ್ಮೀರದಿಂದ ಹಿಡಿದು ತಮಿಳುನಾಡುವರೆಗೆ, ಈ ಕಡೆ ಗುಜರಾತಿಂದ ಮಿಜೋರಾಂವರೆಗೆ, ಯಾವುದೇ ಜಿಲ್ಲೆಗಳಲ್ಲಿ, ಯಾವುದೇ ರಾಜ್ಯಗಳಲ್ಲಿ ಏನೇ ಎಲೆಕ್ಷನ್ ನಡೆದ್ರು ಅದು ಜನರಿಗೆ ಹೆಲ್ಪ್ ಆಗಬೇಕು. ನಮ್ಮ ಉದ್ದೇಶ ಜನರಿಗೆ ತಿಳಿಸೋದು. ಇಷ್ಟು ಕಾನ್ಫ್ಲಿಕ್ಟ್ ಆಗಿತ್ತು ಸ್ನೇಹಿತರೆ. CM ಹಾಗೆ ಗವರ್ನರ್, ಇದು ಈಗಿನದು ಅಲ್ಲ, ಹಿಂದೆಯೂ ನಡೆದಿದೆ, ಕರ್ನಾಟಕದಲ್ಲೂ ನಡೆದಿದೆ, ಮುಂದೆ ನಡೀಬಹುದು, ಪ್ರತಿಯೊಂದರಲ್ಲೂ ನಡೀತಾ ಇದೆ. ಕರ್ನಾಟಕದಲ್ಲಿ ಅತಿರೇಕವಾಗಿ ನಡೀತಾ ಇದೆ. ಆದರೆ ಈಗ ಪ್ರಸ್ತುತದಲ್ಲಿ ಗವರ್ನರ್ ವರ್ಸಸ್ TVK ಅಥವಾ ಗವರ್ನರ್ ವರ್ಸಸ್ ಗವರ್ನಮೆಂಟ್ ಸದ್ಯಕ್ಕೆ ನಿಂತಿದೆ ಅಂತ ನಾನು ಭಾವಿಸ್ತೀನಿ. ಗವರ್ನರ್ ಮತ್ತೆ TVK ಕಾನ್ಫ್ಲಿಕ್ಟ್ ಹೆಂಗೋ ಹೆಂಗೋ ಮಾಡ್ತಾರಪ್ಪ ಅಂತ ಅನಿಸ್ಬಿಟ್ಟಿತ್ತು. ಬಟ್ ಹೇಗೋ TVK ಚೀಫ್ ಹೇಗೋ ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಎಷ್ಟೊಂದು ಭಾಗ್ಯಗಳನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಅವರ ಗವರ್ನಮೆಂಟ್ ಹೇಗೆ ನಡೆಯುತ್ತೆ, ಕರಪ್ಷನ್ ಫ್ರೀ ಅಂತ ಹೇಳಿದ್ದಾರೆ. ನೋಡೋಣ, ಕಾದು ನೋಡೋಣ. ಯಾಕಂದ್ರೆ ನಮಗೂ ಅದೇ ಬೇಕಾಗಿರೋದು, ಕರಪ್ಷನ್ ಫ್ರೀ ಬೇಕು. ಯುವ ಜನತೆ ಅಲ್ಲಿರೋ ಒಂದು TVKನಲ್ಲಿರೋ ಎಲ್ಲರೂ ಒಂದು 4-5 ಜನರು ಬಿಟ್ಟರೆ ಇನ್ನೆಲ್ಲರೂ ಯುವ ಪೀಳಿಗೆಯವರೇ. ಅವ್ರು ಹೇಗೆ ಕಾರ್ಯನಿರ್ವಹಿಸ್ತಾರೆ, ಆ ಒಂದು ಇಂಪ್ಯಾಕ್ಟ್ ಕರ್ನಾಟಕದಲ್ಲೂ ಬರುತ್ತಾ, ಇಡೀ ದೇಶದಲ್ಲಿ ಬರುತ್ತಾ ಅನ್ನೋದನ್ನು ಯೋಚನೆ ಮಾಡಬೇಕಾಗುತ್ತೆ. ಎರಡನೇದು ವೆಸ್ಟ್ ಬೆಂಗಾಲ್ಗೆ ವಿಷಯಕ್ಕೆ ಬಂದ್ರೆ, ವೆಸ್ಟ್ ಬೆಂಗಾಲ್ನಲ್ಲಿ ನಾವು ನೋಡಬಹುದು ಇಮಿಗ್ರೇಷನ್ ಆಫ್ ಬೆಂಗಾಲ್ಸ್ ಅಥವಾ ಇಮಿಗ್ರೇಷನ್ ಆಫ್ ಬಾಂಗ್ಲಾದೇಶೀಸ್ ಟು ದ ವೆಸ್ಟ್ ಬೆಂಗಾಲ್ ಬರ್ತಾ ಇದ್ದಾರೆ. ಈಗ ಅವರೆಲ್ಲ ಹೋಗೋ ಸಮಯ ಬಂದಾಯ್ತು. ಯಾಕೆ ನನಗೆ ಅದನ್ನ ನಾನು ಪೊಲಿಟಿಸೈಸ್ ಮಾಡಕ್ಕೆ ನಂಗೆ ಇಷ್ಟ ಇಲ್ಲ ಸ್ನೇಹಿತರೆ, ಆದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಮೊದಲನೇದಾಗಿ ಇದನ್ನ ನಾವು ಇಂಡಿಯಾ ಅಂತ ಕನ್ಸಿಡರ್ ಮಾಡಬೇಕು, ಸೆಕ್ಯುಲರ್ ಎಲ್ಲ ಇರಬೇಕು, ಡೆಮೋಕ್ರೆಟಿಕ್ ಸೆಕ್ಯುಲರ್ ಇರಬೇಕು. ಆದರೆ ಇಮಿಗ್ರೇಷನ್ ಆಫ್ ಅದರ್ ನೇಷನ್ಸ್ ನಾವು ಕಮ್ಮಿ ಮಾಡಬೇಕು. ಬಿಕಾಸ್ ಫಸ್ಟ್ ನಾವು ನಮ್ದು ನಮಗೆ, ಆಮೇಲೆ ಪರರಿಗೆ. ಈಗ ಬೆಂಗಾಲಲ್ಲಿ ಏನಾಯ್ತು, ಇಮಿಗ್ರೇಷನ್ ಆಯ್ತು, ಏನೇನೋ ಆಗ್ತಾ ಇದೆ. ವೆಸ್ಟ್ ಬೆಂಗಾಲಲ್ಲಿ ರಯಾಟ್ಸ್ಗಳು ಜಾಸ್ತಿ ಆಗ್ತಿದೆ, ಮಾಬ್ಸ್ಗಳು ಜಾಸ್ತಿ ಆಗ್ತಾ ಇದೆ, ತುಂಬಾ ಘರ್ಷಣೆಗಳು ನಡೀತಾ ಇದೆ. ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡ್ಬೇಕಾಗುತ್ತೆ ಸ್ನೇಹಿತರೆ. ಆ ಒಂದು ಈ ಎರಡು ಪಕ್ಷಗಳ ಒಂದು ಏನು ಕಾರ್ಯರೂಪಗಳು ದೇಶದ ಲೋಕಸಭಾ ಎಲೆಕ್ಷನ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಹೇಗೆ ಪಾಸಿಟಿವ್ ಎಫೆಕ್ಟ್, ನೆಗೆಟಿವ್ ಎಫೆಕ್ಟ್ ನೋಡೋಣ ಸ್ನೇಹಿತರೆ. ಇಲ್ಲಿಗೆ ಈ ಒಂದು ಎಲೆಕ್ಷನ್ ಆಫ್ 2026 ಇನ್ TVK ಅಂಡ್ ವೆಸ್ಟ್ ಬೆಂಗಾಲ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ತೆರಳುವ ಸಮಯ. ಹರಸಿ ಹಾರೈಸಿ ಆಶೀರ್ವದಿಸಿ. ಮುಂದಿನ ವಿಡಿಯೋಗಳಲ್ಲಿ ಇಂಡಿಯನ್ ಪಾಲಿಟಿ, ಲಕ್ಷ್ಮೀಕಾಂತ್ ಏನ್ ಇಂಡಿಯನ್ ಪಾಲಿಟಿ ಇದೆಯಲ್ವಾ, ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ಸ್ ಗಳನ್ನ, ಆರ್ಟಿಕಲ್ಸ್ ಅನ್ನ, ಪ್ರಾವಿಷನ್ಸ್ ಗಳನ್ನ, ಕೇಸಸ್ ಗಳನ್ನ, ಫಂಡಮೆಂಟಲ್ ರೈಟ್ಸ್ ಅಂದ್ರೆ ಏನು, ಫಂಡಮೆಂಟಲ್ ಡ್ಯೂಟೀಸ್ ಅಂದ್ರೆ ಏನು, ಪ್ರತಿಯೊಂದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ಹೇಳ್ತಾ ಬರ್ತೇನೆ. ನಮಸ್ಕಾರ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸ್ಟೇ ಟ್ಯೂನ್. ಹಾಗೇನೆ ಈ ವಿಡಿಯೋಗೆ ಲೈಕ್ ಮಾಡಿ, ಗರ್ವಿಕ್ ಯೂಟ್ಯೂಬ್ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಎಲ್ಲ ಮಾಹಿತಿಗಳನ್ನ ನಿಮಗೆ ಆಲ್ ನೋಟಿಫಿಕೇಶನ್ಸ್ ಬರಬೇಕು ಅಂದ್ರೆ ಬೆಲ್ ಬಟನ್ನ ಪ್ರೆಸ್ ಮಾಡಬೇಕು. ಅದನ್ನ ಮಾತ್ರ ಮರಿಬೇಡಿ. ಇನ್ನಷ್ಟು ವಿಡಿಯೋಗಳನ್ನ ನಿಮಗೆ ತರ್ತೀನಿ ಅಂತ ಹೇಳ್ತಾ ನಮಸ್ತೆ.